ಹಾಯ್ ಗೈಸ್, ಇವತ್ತು ಬೆಲ್ಲದ ಬೇಳೆ ಚಪಾತಿ ಮಾಡೋಣ ಬನ್ನಿ. ಬೆಲ್ಲದ ಬೇಳೆ ಮಾಡೋಕ್ಕೆ ಒಂದು ಅರ್ಧ ಗ್ಲಾಸು ಬೇಳೆ, ಈ ಅಳತೆಯಲ್ಲಿ 2 ಜಾಂಬು ನೀರು ಕುಕ್ಕರ್ನಲ್ಲಿ ಹಾಕಿ ಒಂದು 6 ವಿಜಿಲ್ ಹಾಕ್ಸ. ನೋಡಿ ಗೈಸ್, 6 ವಿಜಿಲ್ ಆದಮೇಲೆ ತಣ್ಣಗೆ ಆಗಿದೆ. ಈಗ ಓಪನ್ ಈಗ ಬಂದಿದೆ ನೋಡಿ ಗೈಸ್. ನೋಡಿ, ಇದು ಚೆನ್ನಾಗಿ ಬೆಂದಬೇಕು, ಈ ಟೈಪು. ನೋಡಿ, ಈ ಟೈಪ್ ಬೆಂದ್ಬಿಡಕ್ಕ ಇದನ್ನು ಒಂದು ಸ್ಪೂನ್ಲೆ ಚೆನ್ನಾಗಿ ಇದು ಇನ್ನೂ ಆದಷ್ಟು ಸ್ವಲ್ಪ ಮೆತ್ತಗೆ ಮಾಡೋಣ. ತಿರುವಿ ನೋಡಿ ಗೈಸ್, 1 ಸ್ಪೂನ್ ತುಪ್ಪ ಹಾಕಿದ್ದೀನಿ. ನೇರವಾಗಿ ಬೆಲ್ಲ ಹಾಕ್ತೀನಿ ಗೈಸ್. ತುಪ್ಪದ ಜೊತೆ ಚೆನ್ನಾಗಿ ಹೊಂದ್ಕೋತದೆ ಗೈಸ್. ಇದು ಒಂದೇ ನಿಮಿಷ ಹೀಗೆ ಮಾಡಿ, ಆ ಬಳಿಕ ನಮಗೆ ಬೇಕಾದಷ್ಟು ನೀರು ಹಾಕಿ ಕುದಿಯಲು ಬಿಡಬೇಕು ಗೈಸ್. ಇದರಲ್ಲಿ ಗ್ಲಾಸ್ಗೆ ಅರ್ಧ ಗ್ಲಾಸ್ ನೀರು ಹಾಕಿದ್ದೇನೆ. ಇದು ಚೆನ್ನಾಗಿ ಕರಗಬೇಕು ಗೈಸ್. ಅಲ್ಲಿವರೆಗೂ ಬಿಟ್ಬಿಡೋಣ ಅಷ್ಟೇ. ಹಾಗೆ ಮೇಲಿನ ಮೇಲೆ ಇದನ್ನು ಬ್ರಷ್ ಮಾಡ್ತಾ ಇರಿ ಗೈಸ್, ಅಂದರೆ ಜಲ್ದಿ ಕರಗುತ್ತೆ, ಒಂದು ಹದಕ್ಕೆ ಬರುತ್ತೆ. ನೋಡಿ ಗೈಸ್, ಸೋಪು ಮತ್ತು ಏಲಕ್ಕಿ 2 ತಗೊಂಡು ಇದ್ರೊಳಗೆ ಉದುರ್ಸ್ಕೊಂಡೋಣ ಗೈಸ್. ಕುದ್ದಂಥ ಬೇಳೆ ಒಳಗೆ ಸೋಪು ಮತ್ತು ಏಲಕ್ಕಿ ಅರ್ಧಂಬರ್ಧ ಜಜ್ಜಿದ್ರೆ ಪೂರ್ತಿಯಾಗಿ ಜಜ್ಬಾರ್ದು ಗೈಸ್. ಅರ್ಧಂಬರ್ಧ ಜಜ್ಜಿದ್ರೆ ತಿನ್ನುವಾಗ ಬಾಯಲ್ಲಿ ಬರುತ್ತೆ, ಅದೊಂದು ಗಮ್ಮತ್ತೆ ಬೇರೆ ಆಗುತ್ತೆ, ಸೂಪರ್ ಆಗುತ್ತೆ. ನೋಡಿ ಗೈಸ್, ಆಲ್ರೆಡಿ ಬೆಲ್ಲ ಕರಿಬಿಟ್ಟಿದೆ. ಈ ಥರ ಬಬಲ್ಸ್ ಬರ್ತಾ ಇದೆ ನೋಡಿ. ಬೆಲ್ಲೆಲ್ಲ ಸಂಪೂರ್ಣವಾಗಿ ಕರಿಯದ. ಇವಾಗ ಆ ಕುದ್ದಂಥ ಬೇಳೆ ಮಿಶ್ರಣ ಇದಕ್ಕೆ ಹಾಕಿಬಿಡೋಣ. ನೋಡಿ ಗೈಸ್, ಹಾಕ್ತಾ ಇದ್ದೀನಿ. ನೋಡಿ ಗೈಸ್, ಈ ಥರ ಬಂದಿದೆ. ಇದು ಇನ್ನೂ ಚೆನ್ನಾಗಿ ಕುದಿಬೇಕು ಗೈಸ್, ಯಾಕಂದರೆ ಇದು ಉಪ್ಪು ಬಂದು ಚೆಲ್ಲುವ ಸಾಧ್ಯತೆ ಇರುತ್ತೆ. ಬೇಕಾದರೆ ಚೂರು ಆ್ಯಡ್ ಮಾಡ್ಕೋಬೋದು ಗೈಸ್, ಬೇಕಾದರೆ ಆಪ್ಷನ್ಸ್.